ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಲಾಗ್ಸ್. ಇವತ್ತು ಏನಂದ್ರೆ ಫುಲ್ ಸ್ಪೆಷಲ್ ಡೇ, ನಮ್ಗೆ ಒಂದು ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಫಾರ್ ದ ಫಸ್ಟ್ ಟೈಮ್ ನಾವು ನಮ್ಮ ಪೇರೆಂಟ್ಸಿಗೆ ಅಂದರೆ ನಮ್ಮ ಅತ್ತೆ ಮಾಮಗೆ ನಾವು ಲೈಕ್ PVR ಸಿನಿಮಾ ನೋಡೋಕ್ಕಂತೇಳಿ ಕರ್ಕೊಂಡು ಹೋಗಿ ಹೊಂಟೇವಿ. ಅದೆಲ್ಲಂತಂದ್ರೆ ಕೋರ್ಮಂಗ್ಲ ನೆಕ್ಸಸ್ ಮಾಲಿಗೆ ಕರ್ಕೊಂಡು ಹೊಂಟೀವಿ. ಅವ್ರದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಮಗೂ ಫುಲ್ ಖುಷಿ ಆಗಕತ್ತೈತಿ ಅವ್ರದ್ದು, ಅಂದ್ರೆ ಫಸ್ಟ್ ಟೈಮ್ ತೋರ್ಸಾಕತ್ತೀವಿ, ಕರ್ಕೊಂಡು ಹೊಂಟೀವಿ ಅಂಥೇಳಿ. ಯಾವ ಮೂವಿಗೆ ಹೊಂಟೀವಿ ಅಂತಂದ್ರೆ ಎಕ್ಕ ಮೂವಿಗೆ ಹೊಂಟೀವಿ. ಸೊ ಜಸ್ಟ್ ರೆಡಿಯಾಗಿ ಎಲ್ಲರೂ ನಾವು ಮನೆಯಿಂದ ಬಿಡಾಕತ್ತೇವಿ. ಆ್ಯಕ್ಚುಲಿ ಇದು ಮೂವಿ ಬಂದುಬಿಟ್ಟು ಜುಲೈ 18th ರಿಲೀಸ್ ಆಗೈತಿ, ಬಟ್ ನಾವು ಹೊಂಟಿದ್ದ 22nd. ಸೊ ಇಲ್ಲಿಂದ ಬಿಡಾಕತ್ತೀವಿ. ಆಮೇಲೆ ನಮ್ಮ ಅತ್ತೆ ಅಂದರು ಮಸ್ತ್ ಕಾಣತ್ತಿದ್ರು. ಆ್ಯಕ್ಚುಲಿ ಅವ್ರು ನಂಗೆ ವಿಡಿಯೋ ಮಾಡೋಕ್ಕೆ ಹೋಗಬೇಡ, ಶೂಟ್ ಮಾಡೋಕ್ಕೆ ಹೋಗ್ಬೇಡ, ನೀ ಅಷ್ಟೇ ಮಾಡಂತ ಹೇಳಕತ್ತಿದ್ರು. ಬಟ್ ನಂಗೆ ಇಷ್ಟ ಆಗಿತ್ತು, ಅವ್ರು ಚಂದ ಕಾಣತ್ತಾರ ಅಂತೇಳಿ ನಾ ಹಂಗೆ ಸ್ವಲ್ಪ ವಿಡಿಯೋ ತೊಗೊಳಕತ್ತಿದ್ದೆ ಅವ್ರಿಗೆ ಕಾಡಿಸ್ಕೋತ. ಅವ್ರದ್ದು ನಮ್ಗೆ ಈ ಥರ ಏನಂದ್ರೆ ಸಣ್ಣ ಸಣ್ಣ ಮೂಮೆಂಟ್ಸ್ ಅವ್ರಿಗೆ ಕೊಡೋಕೆ ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಆ್ಯಕ್ಚುಲಿ ಅಂದ್ರೆ ಕೆಲವೊಂದು ಸಲ ನಾವು ಸಣ್ಣದು ಕೊಟ್ರೂ ಅದು ಭಾಳ ಖುಷಿ ಕೊಡ್ತೈತೆ ಅಂತಾರಲ್ಲ, ಆ ರೀತಿ ಇವತ್ತು ನಮ್ಗೆ ಇದು ಒಂಥರ ಮೊದಲನೇ ಸಲದ ಅನುಭವ ಅವ್ರಿಗೆಲ್ಲ. ಹೆಂಗಂದ್ರೆ ಮಾಲಿಗೆ ಬರೋದಾಗಿರ್ಬೋದು, ಆಮೇಲೆ ಆ ಥರ ಡಿಫ್ರೆಂಟ್ ಸೀಟ್ ಅರೇಂಜ್ಮೆಂಟ್ ಆಗಿರ್ಬೋದು, ಆಮೇಲೆ ದೊಡ್ಡ ಸ್ಕ್ರೀನ್ ಒಳಗೆ ಮೂವಿ ನೋಡೋದಾಗಿರ್ಬೋದು, ಆಮೇಲೆ ಸೌಂಡ್ ಸಿಸ್ಟಮ್ ಆಗಿರ್ಬೋದು, ಆಮೇಲೆ ಒಂಥರ ಡಿಫ್ರೆಂಟ್ ಫೀಲಿಂಗ್ ಅಂತಲೇ ಹೇಳ್ಬೋದು ಅವ್ರಿಗೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅನ್ನಂತಲೇ ಜಸ್ಟ್ ನಾವು ಮಾಲ್ ಎಂಟ್ರಿ ಆಗಿ 3rd ಫ್ಲೋರ್ ಒಳಗೆ ಸಿನಿಮಾ ಐತೆ ಆ್ಯಕ್ಚುಲಿ ಮಾಲ್ ಒಳಗೆ. ಹಂಗೆ ನಾವು ಹಂಗೆ ನೋಡ್ಕೋತಾ ಹೊಂಟಿದ್ವಿ. ಆ್ಯಕ್ಚುಲಿ ನಾವು ಸೀಟ್ ಬುಕ್ ಮಾಡಿದ್ದ ಈವ್ನಿಂಗ್ ಶೋ ಬುಕ್ ಮಾಡಿದ್ವಿ, ಲೈಕ್ ನಮ್ಮ ಹಸ್ಬೆಂಡಂದು ಆಫ್ಟರ್ ಲಾಗೌಟ್ ಆದಮೇಲೆ ಅಂಥೇಳಿ 7 to 10 ಇತ್ತು ಶೋ. ಹೀಗಾಗಿ ಈವ್ನಿಂಗ ಬುಕ್ ಮಾಡಿದ್ವಿ. ಸೊ ಆಲ್ರೆಡಿ ನಾವು ಬರ್ಗೊಡ್ದನ ಟೈಮ್ ಆಗಿಬಿಟ್ಟಿತ್ತು. ಇನ್ನೇನು ಒಂದು 5 minutes ಒಳಗೆ ಮೂವಿ ಸ್ಟಾರ್ಟ್ ಆಗೋದಿತ್ತು. ಹೀಗಾಗಿ ಎಲ್ಲರೂ ಹಂಗೆ ನೋಡ್ಕೋತಾ ಹೊಂಟಿದ್ವಿ. ಅವ್ರದ್ದೇನು ದೊಡ್ಡದಿರಂಗಿಲ್ಲ, ಬೆಂಗಳೂರಾಗಿದ್ದ. ಬಟ್ ಊರಿಂದ ಅವರು ಬಂದಾಗ ಅವರಿಗೊಂದು PVR ಅನುಭವ ಕೊಡೋದಾಗಿರ್ಬೋದು, ಸಿನಿಮಾಗೋಸ್ಕರ ಅವ್ರಿಗೆ ಟೈಮ್ ಕರ್ಕೊಂಡು ಹೋಗೋದಾಗಿರ್ಬೋದು, ಆಮೇಲೆ ನಾವು ಫ್ಯಾಮ್ಲಿ ಟೈಮ್ ಕೊಡೋದಾಗಿರ್ಬೋದು, ಏನೋ ಒಂಥರ ಸ್ಪೆಷಲ್ ಫೀಲ್ ಅಂತ ಅನ್ನಿಸ್ತೈತಿ. ಸೊ ಪೇರೆಂಟ್ಸ್ ಜೊತೆ ಲಾಗ್ ಮಾಡೋದು, ಆಮೇಲೆ ಇವೆಲ್ಲ ನಾವು ಮೂಮೆಂಟ್ಸನ್ನು ಕ್ಯಾಪ್ಚರ್ ಮಾಡೋದು. ಆಮೇಲೆ ಇನ್ನೊಂದು ಸ್ವಲ್ಪ ದಿನ 1 year 2 year ಬಿಟ್ಟು ನೋಡಿದ್ರೆ ಸೊ ಈ ಮೂಮೆಂಟ್ಸ್ ಎಲ್ಲ ವಾಪಸ್ ನಮ್ದು ಕಣ್ಣು ಮುಂದೆ ಬಂದಾಗ ಎಷ್ಟು ಖುಷಿ ಆಗ್ತೈತೆ ಅಂತಂದ್ರೆ, ನನಗಂತೂ ಇವತ್ತು ಫುಲ್ ಖುಷಿ ಆಯಿತು. ಅವ್ರಿಗೆ ಒಂಥರ ಹೊಸ ಅನುಭವ ಅಲ್ಲ. ಹಾಗಾಗಿ ನನಗೆ ಅವ್ರು ನೋಡೋದು ನಂಗೆ ಒಂದು ದೊಡ್ಡ ಖುಷಿ ಅನ್ಸಾತಿತ್ತು. ಅವ್ರು ಎಂಜಾಯ್ ಮಾಡೋದೆಲ್ಲ ನೋಡೋದು ನಂಗೆ ಖುಷಿ ಅನ್ಸಾತಿತ್ತು. ಆಲ್ಮೋಸ್ಟ್ ನಮ್ಮ ಮಾಮಾಗೆ ಮೂವೀಸ್ ಅಂದ್ರೆ ಭಾಳ ಸೇರ್ತವೆ. ಅವ್ರು ಜಾಸ್ತಿ ಮೂವಿ ನೋಡ್ತಿರ್ತಾರೆ. ಬಟ್ ನಮ್ಮ ಅವ್ರು ಲಾಸ್ಟ್ ಮೂವಿ ನೋಡಿದ್ದು ಅವರು 4th standard ಏನೋ 5th standard, ಫುಲ್ಲು ಸಣ್ಣವರಿದ್ದಾಗ ಮೂವಿ ನೋಡಿದ್ರು ಅಂತವ್ರು ಊರಾಗ. ಅದಾದಮೇಲೆ ಅವಾಗಿಂದನೂ ಇಲ್ಲಿವರೆಗೂ ಅವರು ಲೈಕ್ ಒಂದು 40 ವರ್ಷದ ತನಕ 40 ವರ್ಷ 38 ವರ್ಷದ ತನಕ ಯಾವುದೂ ಮೂವಿ ನೋಡಿರಲಿಲ್ಲ. ಅವ್ರದ್ದು ಫಸ್ಟ್ ಮೂವಿನ PVR ಒಳಗೆ ಎಕ್ಕ ಮೂವಿ. ಸೊ ಮೂವಿನೂ ಚಲೋ ಇತ್ತು. ಅವ್ರಿಗೂ ಮೂವಿ ಲೈಕ್ ಆಯಿತು, ಅವರು ಭಾಳ ಇಷ್ಟಪಟ್ಟರು. ಆಮೇಲೆ ಅವ್ರಿಗೆ ಖುಷಿ ಅನ್ನಿಸ್ತು. ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಖುಷಿ ನೋಡಿ ನಮಗೂ ಖುಷಿ ಅನ್ನಿಸ್ತು. ಆ್ಯಕ್ಚುಲಿ ಪೇರೆಂಟ್ಸ್ ಆದವರು ಮಕ್ಕಳ ಕಡೆಯಿಂದ ಜಾಸ್ತಿ ಏನೂ ನಿರೀಕ್ಷೆ ಇಟ್ಕೊಂಡಿರಂಗಿಲ್ಲ. ಬಟ್ ನಮ್ಮ ಕಡೆ ಆದಂಥ ಸಣ್ಣ ಸಣ್ಣ ಖುಷಿನ ನಾವು ಅವ್ರಿಗೆ ಕೊಟ್ರೆ ಅವ್ರ ಫೇಸ್ ಒಳಗೆ ಅದರ ರಿಫ್ಲೆಕ್ಷನ್ ನಾವು ನೋಡ್ಬೋದು. ಸೊ ಅವಾಗ ನಮಗೆ ಗೊತ್ತಾಗ್ತೈತಿ ಸಣ್ಣ ಸಣ್ಣ ವಿಷಯ ಒಳಗೂ ಎಷ್ಟು ಖುಷಿ ನೋಡ್ತೀವಿ ಅಂಥೇಳಿ. ಇನ್ನು ಮೂವಿ ಬಗ್ಗೆ ಹೇಳ್ಬೇಕಂತಂದ್ರೆ ಎಕ್ಕ ಮೂವಿ ಫುಲ್ ಫ್ಯಾಮ್ಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಫ್ಯಾಮ್ಲಿಯವರೆಲ್ಲರೂ ಸೇರಿ ನಾವು ಹೋಗಿ ಮೂವಿ ನೋಡ್ಬೋದು, ಅಷ್ಟು ಮಸ್ತ್ ಐತಿ. ಕತೆನೂ ಭಾರಿ ಸೂಪರ್ ಬರ್ತಾರೆ. ಆಮೇಲೆ ಅದರೊಳಗೆ ಕಾಮಿಡಿನೂ ಐತಿ. ಆಮೇಲೆ ಹೀರೋಂದು ಪಾತ್ರ ಅಂತೂ ಮಸ್ತ್ ಐತಿ. ಲೈಕ್ ಇಬ್ಬರು ಹೀರೋಯಿನ್ಗಳು ಅದಾರ, ಅವ್ರದ್ದು ಆ್ಯಕ್ಟಿಂಗ್ನೂ ಮಸ್ತ್ ಐತಿ. ಆಮೇಲೆ ಸೈಡ್ ಆ್ಯಕ್ಟರ್ಸ್ ಏನೇನು ಇದಾರಲ್ಲ ಅವರು ಕೂಡ ಮಸ್ತ್ ಮಾಡಿದ್ದಾರೆ. ಸ್ವಲ್ಪ ಟೈಮ್ ಇದ್ರೂ ಅವ್ರದ್ದು, ಬಟ್ ಮಸ್ತ್ ಅಂದ್ರೆ ಮಸ್ತ್ ಐತಿ. ಎಸ್ಪೆಷಲಿ ನಂಗೆ ಇಷ್ಟ ಆಗಿತ್ತು ಅಂತಂದ್ರೆ ಕ್ಲೈಮ್ಯಾಕ್ಸ್ ಅಂತೂ ಫುಲ್ ಎಮೋಷ್ನಲ್ ಆಗೈತಿ. ಶ್ರುತಿ ಮ್ಯಾಮ್ದು ಆ್ಯಕ್ಟಿಂಗು ಚಲೋ ಐತಿ. ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಆಮೇಲೆ ಮೇನ್ ಪಾರ್ಟ್ ನಾವು ಮೂವಿ ನೋಡೋಕೆ ಹೋಗಿದ್ದ ರೀಸನ್ ಅಂತಂದ್ರೆ ಅದೊಂದು ಬ್ಯಾಂಗಲ್ ಬಂಗಾರಿ ಸಾಂಗ್ ಅದೆಲ್ಲ. ಸೊ ಆ ಸಾಂಗ್ ಸಂಬಂಧ ನಾವು ಮೂವಿ ನೋಡೋಕೆ ಹೋಗಿದ್ದು.
ಸಾಂಗು ಮಸ್ತ್ ಐತಿ, ಅನ್ನೆಸೆಸರಿ ಯಾವುದೂ ಸಾಂಗ್ ಯೂಸ್ ಮಾಡಿಲ್ಲ, ಜಾಸ್ತಿ ಆಗಿ ನಾರ್ಮಲಾಗಿ ಇಟ್ಟಾರ, ಸಿಂಪಲ್ ಐತಿ, ಕತೆನೂ ಫುಲ್ ಸಿಂಪಲ್ ಐತಿ ಮತ್ತು ಆ್ಯಕ್ಟಿಂಗು ಮಸ್ತ್ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ಮೀ ಲೈಕ್ 5ಕ್ಕೆ ನಾನು 4 ರೇಟಿಂಗ್ಸ್ ಕೊಡ್ತೀನಿ. ಟೋಟಲಾಗಿ ಹೇಳ್ಬೇಕಂತಂದ್ರೆ ಫ್ಯಾಮ್ಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು. ಆಫ್ಟರ್ ಲಾಂಗ್ ಟೈಮ್ ನಾವು ನಮ್ಮ ಫ್ಯಾಮ್ಲಿ ಕರ್ಕೊಂಡು ಒಂದು ಒಳ್ಳೆ ಮೂವಿ ನೋಡಿವಿ ಅಂಥೇಳಿ ನಮಗೂ ಅನುಭವ ಆಯಿತು. ನಮಗೆ ಒಂದು ಮೂವಿ ಬರಬೇಕಾಗಿತ್ತು, ಆ್ಯಕ್ಚುಲಿ ಭಾಳ ದಿನದಿಂದ ವೇಟ್ ಮಾಡತ್ತಿದ್ವಿ, ಹಂಗೆ ಹೋಗಿ ನೋಡುವಂಗೆ ಯಾವ ಮೂವಿ ಸಿಕ್ಕಿರಲಿಲ್ಲ. ನಾವು ಲಾಂಗ್ ಟೈಮ್ ಆಗಿತ್ತು, ಆಲ್ಮೋಸ್ಟ್ 1 ಇಯರ್ ಆಗಕ್ಕೆ ಬಂದಿತ್ತು ಚಲೋ ಮೂವಿ ನೋಡ್ಲಾರ್ದ. ಇದೊಂದು ಒಳ್ಳೆ ಮೂವಿ ಅಂತ ಹೇಳ್ಬೋದು, ಫ್ಯಾಮ್ಲಿ ಕರ್ಕೊಂಡು ಹೋಗಿ ನೋಡ್ಬೇಕಂತ ಹೇಳ್ಬೋದು. ಸ್ಟಾರ್ಟಿಂಗ್ ಯುವರಾಜ್ ಕುಮಾರ್ ಎಂಟ್ರಿ ಆಗಿರ್ಬೋದು, ಆಮೇಲೆ ಹೀರೋಯಿನ್ಸ್ ಎಂಟ್ರಿ ಆಗಿರ್ಬೋದು, ಎಲ್ಲನೂ ಪರ್ಫೆಕ್ಟ್ ಅನ್ನಿಸ್ತು ನಮಗಂತೂ. ನೀವು ಯಾರ್ಯಾರ ಕನ್ನಡ ಸಿನಿಮಾ ಲೈಕ್ ಮಾಡೋರಿದ್ರಂದ್ರೆ, ನಿಮ್ಮ ಸಿನಿಮಾ ಬಗ್ಗೆ ನಿಮ್ಮ ಒಲವು ಜಾಸ್ತಿ ಇತ್ತಂದ್ರೆ ನೀವು ಕೂಡ ಈ ಸಿನಿಮಾ ಹೋಗಿ ಆರಾಮಾಗಿ ನೋಡ್ಬೋದು. 10 ಗಂಟೆಗೆ ಕರೆಕ್ಟಾಗಿ ಮೂವಿ ಮುಗೀತು. ಮೂವಿ ಮುಗಿದ್ಮೇಲೆ ನಾವು ಸ್ವಲ್ಪ ಹೊರಗಡೆ ಬಂದ್ವಿ. ಹೊರಗಡೆ ಬಂದ ಅಲ್ಲಿ ಸ್ವಲ್ಪ ಶಾಪಿಂಗಿಗೆ ಅದು ಏನೇನು ಹಾಕಿದ್ರು, ಅದು ಕ್ಲೋಸಿಂಗ್ ಟೈಮ್ ಇತ್ತು ಆ್ಯಕ್ಚುಲಿ. ಸ್ವಲ್ಪ ಅಲ್ಲೆಲ್ಲ ನೋಡ್ಕೊಂಡು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಅಲ್ಲೊಂದು ಸ್ವಲ್ಪ ಫೋಟೋಸ್ ತೊಗೊಂಡು ಆಮೇಲೆ ನಾವು ಅಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಸೊ ಇದಾಗಿತ್ತು ನಮ್ಮ ಪೇರೆಂಟ್ಸಿಂದ ಫಸ್ಟ್ PVR ಮೂವಿ ಎಕ್ಸ್ಪೀರಿಯನ್ಸ್. ನೀವು ಒಂದು ಸಲ ಇನ್ನೂ ಥರ ನಿಮ್ಮ ಪೇರೆಂಟ್ಸಿಗೆ ಯಾರಿಗೂ ಹೊರಗಡೆ ಕರ್ಕೊಂಡು ಹೋಗಿಲ್ಲ ಮೂವಿಗೆ ಅಂತಂದ್ರೆ ಒಂದು ಸಲ ಟ್ರೈ ಮಾಡಿರಿ, ಕರ್ಕೊಂಡು ಹೋಗ್ರಿ. ಅವ್ರಿಗೆ ಏನರ ಮೂವಿ ಲೈಕ್ ಆಗೋದಿತ್ತು, ಅವ್ರ ಮೂವಿ ನೋಡೋದು ಏನರ ರೂಢಿ ಇತ್ತಂದ್ರೆ ಕರ್ಕೊಂಡು ಹೋಗಿ ಮೂವಿ ತೋರಿಸ್ರಿ, ನಿಮಗೂ ಕೂಡ ಖುಷಿ ಆಗ್ತೈತಿ. ಸೊ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಇಲ್ಲೇ ಥಿಯೇಟರ್ ಮುಂದೆ ಒಂದು ಬ್ರಿಡ್ಜ್ ಐತೆ ಆ್ಯಕ್ಚುಲಿ. ಈ ಬ್ರಿಡ್ಜ್ ಮೇಲೆ ನಿಂತ ನೈಟ್ ವೆಹಿಕಲ್ಸ್ ಹೋಗೋದು ಬರೋದು ಮಸ್ತ್ ಕಾಣ್ತಿರ್ತಾವೆ, ವ್ಯೂ ಮಸ್ತ್ ಇರ್ತೈತಿ ನೈಟ್ ನೋಡೋಕೆ. ಸೊ ನಾವು ಹಂಗೆ ಬಂದ್ವಿ, ಅಲ್ಲಿ ಬಂದು ಒಂದು 5 ನಿಮಿಷ ನಿಂತು ಸೊ ವೆಹಿಕಲ್ಸ್ ನೋಡಿ ಆಮೇಲೆ ಅಲ್ಲೊಂದು ಸ್ವಲ್ಪ ಫೋಟೋಸ್ ತಗೊಂಡು ಆಮೇಲೆ ಅಲ್ಲಿಂದ ಬರಬೇಕಂತೇಳಿ ಕ್ಯಾಬ್ ಬುಕ್ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾರ ನಮ್ಮದು ಪೇರೆಂಟ್ಸಿಂದ ಫಸ್ಟ್ PVR ಮೂವಿ ಎಕ್ಸ್ಪೀರಿಯನ್ಸದ ವಿಡಿಯೋ ನಿಮಗೆ ಏನಾರ ಲೈಕ್ ಆಗಿತ್ತಂತಂದ್ರೆ, ಈ ವಿಡಿಯೋ ಏನಾರು ನೀವು ಪೂರ್ತಿಯಾಗಿ ನೋಡಿದ್ರಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.